ಓಂ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ನೋಡಿ, ಕನ್ಯಾ ರಾಶಿಯ ಮಾಸ ಭವಿಷ್ಯ ಡಿಸೆಂಬರ್ ತಿಂಗಳು ಒಂದೊಂದಾಗಿ ಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿ ಮುಂದುವರಿತಾ ಇವೆ, ಅದರಿಂದ ಕನ್ಯಾ ರಾಶಿಯವರ ಮೇಲೆ ಯಾವ ರೀತಿಯ ಪ್ರಭಾವ ಆಗುತ್ತೆ ಅಂತ ಅನ್ನೋದನ್ನು ತುಂಬ ವಿಶ್ಲೇಷಣೆಯಿಂದ ನೋಡ್ತೇವೆ. ಮೊದಲನೇದಾಗಿ ನೋಡಿ, ರವಿ ಕನ್ಯಾ ರಾಶಿಯವರಿಗೆ 12ನೇ ಸ್ಥಾನದ ಅಧಿಪತಿ, ಆದರೆ ಗೋಚರದಲ್ಲಿ ಚತುರ್ಥ ಸ್ಥಾನದ ಮೇಲೆ ಭ್ರಮಣವನ್ನು ಮಾಡ್ತಾ ಇದ್ದಾನೆ. ಸೊ ಚತುರ್ಥ ಸ್ಥಾನದ ಮೇಲೆ ಭ್ರಮಣವನ್ನು ಮಾಡಬೇಕಾದ್ರೆ ಅಷ್ಟು ಶುಭ ಫಲವನ್ನು ಕೊಡೋದಿಲ್ಲ. ಸುಖಸ್ಥಾನ ಅಂತ ನಾವು ಹೇಳ್ತೇವೆ, ಆ ಸುಖಸ್ಥಾನಕ್ಕೆ ತೊಂದರೆ, ಸ್ವಲ್ಪ ಮಾನಸಿಕವಾಗಿ ಕಿರಿಕಿರಿ, ಕುಟುಂಬದಲ್ಲಿ ಒಂದಷ್ಟು ಅಶಾಂತಿಯ ವಾತಾವರಣ ಇರಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಕುಜನ ವಿಚಾರವನ್ನು ಮಾತಾಡಿದಾಗ, ಕುಜ ನೋಡಿ ತೃತೀಯ ಮತ್ತು ಅಷ್ಟಮ ಸ್ಥಾನದ ಭಾವಾಧಿಪತಿಯಾಗಿದ್ದಾನೆ. ಕನ್ಯಾ ರಾಶಿಯವರಿಗೆ ಸದ್ಯಕ್ಕೆ 3 ಮತ್ತು 4ನೇ ಭಾವದಲ್ಲಿ ಭ್ರಮಣವನ್ನು ಮಾಡ್ತಾ ಇದ್ದಾನೆ. ತೃತೀಯದಲ್ಲಿದ್ದಾಗ ಒಳ್ಳೆಯ ಫಲವನ್ನು ಕೊಡ್ತಾನೆ, ಸಮಾಧಾನ, ಬಂಧು ಮಿತ್ರರು ನಿಮಗೆ ಅನುಕೂಲಕರವಾಗಿರ್ತಾರೆ. ಅದೇ ಚತುರ್ಥ ಸ್ಥಾನಕ್ಕೆ ಹೋದಾಗ ಅದೇ ಸೇಮ್ ಆಗಿ ಸ್ವಲ್ಪ ಸುಖ ಸ್ಥಾನಕ್ಕೆ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ಕುಜನಿಂದ. ಇನ್ನು ಬುಧ ನೋಡಿ, ಅಂದರೆ ನಿಮ್ಮ ಲಗ್ನಾಧಿಪತಿ, ಅಂದರೆ ರಾಶಿಯಾಧಿಪತಿ ಕೂಡ ಹೌದು, ಮತ್ತು ದಶಮ ಸ್ಥಾನದ ಅಧಿಪತಿ ಕೂಡ ಬುಧನ ಆಗ್ತಾನೆ. ವಿಶೇಷವಾಗಿ ಒಳ್ಳೆಯ ಫಲವನ್ನು ಕೊಡದೇ ಇದ್ರೂ ಕೂಡ ಮಧ್ಯಮ ಫಲವನ್ನು ಕೊಡ್ತಾನೆ. ಆರೋಗ್ಯ ಸ್ಥಿರವಾಗಿರುತ್ತೆ, ಮುಖ್ಯವಾಗಿ ಏಕೆಂದರೆ ಲಗ್ನಾಧಿಪತಿ ಇರೋದರಿಂದ ಮತ್ತು ದಶಮಾಧಿಪತಿ ಇರೋದರಿಂದ ಮಧ್ಯಮ ಫಲವನ್ನು ಕೊಡುವಾಗ ಅಂತಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಕೆಲಸ, ಕರ್ಮಸ್ಥಾನ ಅಂತ ನಾವು ಹೇಳ್ತೇವೆ, ಅಲ್ಲೂ ಕೂಡ ನಿಮಗೆ ಮಧ್ಯಮ ಫಲ ಖಂಡಿತವಾಗಿಯೂ ಸಿಗುತ್ತೆ. ಇನ್ನು ಗುರು ಮುಖ್ಯವಾದಂಥ ಗ್ರಹ ವಿಚಾರವನ್ನು ಮಾಡಿದಾಗ ನೋಡಿ, ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿಯಾಗಿ ಗುರು ಇದ್ದಾನೆ. ಸದ್ಯಕ್ಕೆ ಪುನಃ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡಿದಾಗ ದಶಮದಲ್ಲಿ ಮುಂದುವರಿತಾನೆ. ವಿಶೇಷವಾಗಿ ತೊಂದರೆ ಅಂತೂ ಇಲ್ಲ, ಗುರುಬಲ ಕೂಡ ಮುಂದುವರಿತಾ ಇದೆ. ನೀವು ಮಾಡುವಂಥ ಕೆಲಸಗಳಲ್ಲಿ ನಿಧಾನವಾಗಿ ಪ್ರೋಗ್ರೆಸ್ ಬರುತ್ತೆ, ಅದರ ಫಲ ಮುಂದಿನ ವರ್ಷ ಸಿಗಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದರೆ ಏಕಾದಶದಲ್ಲಿ ಗುರು ಬಂದಾಗ ಎಲ್ಲ ಕೆಲಸಗಳಲ್ಲೂ ಕೂಡ ವೇಗ, ತೀವ್ರತೆ ಸಿಗುತ್ತೆ. ಎಲ್ಲ ಕೆಲಸಗಳು ಅತ್ಯಂತ ಸುಲಭವಾಗಿ ನಿಮಗೆ ಅನುಕೂಲವಾಗುತ್ತೆ. ವಿಶೇಷವಾಗಿ ನೋಡಿ, ಮದುವೆ ಕಾರ್ಯದಲ್ಲಿ ಒಂದಷ್ಟು ಡೆವಲಪ್ಮೆಂಟನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ನಿಮಗೆ ನಿಮ್ಮ ಅಧಿಕಾರಿಗಳಿರ್ಬೋದು, ಹಿರಿಯರಿರ್ಬೋದು, ನಿಮಗೆ ಸಹಕಾರವನ್ನು ಕೊಡ್ತಾರೆ. ಅದರಿಂದ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅನುಕೂಲತೆ ಖಂಡಿತವಾಗಿಯೂ ಸಿಗುತ್ತೆ. ಶುಕ್ರ ಅತ್ಯಂತ ಶುಭನಾಗಿದ್ದಾನೆ, ದ್ವಿತೀಯಾಧಿಪತಿ ಮತ್ತು ನವಮಾಧಿಪತಿಯಾಗಿದ್ದಾನೆ. ಶುಕ್ರ ಸದ್ಯಕ್ಕೆ ಚತುರ್ಥದಲ್ಲಿ ಮುಂದುವರಿತಾ ಇದ್ದಾನೆ. ಚತುರ್ಥದಲ್ಲಿ ಶುಕ್ರ ಇದ್ದಾಗ ಕೀರ್ತಿ, ಅಂದರೆ ಯಶಸ್ಸು ಸಿಗುತ್ತೆ, ಮತ್ತು ಐಹಿಕ ಸುಖ ಅಂತಂದರೆ ಈ ನಮ್ಮ ನಿತ್ಯದ ಜೀವನದಲ್ಲಿ ಒಂದಷ್ಟು ಡೆವಲಪ್ಮೆಂಟು, ನೀವು ಕುಟುಂಬಕ್ಕಾಗಿ ಖರ್ಚನ್ನು ಮಾಡ್ತೀರಾ, ನೀವು ಕುಟುಂಬವನ್ನು ಕರೆದುಕೊಂಡು ಎಲ್ಲಾದರೂ ತಿರುಗಾಡ್ಲಿಕ್ಕೆ ಹೋಗ್ಬೋದು. ಇದರಿಂದ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಶುಕ್ರನಿಂದ ಸಿಗುತ್ತೆ. ಮಂಗಳ ಮತ್ತು ರವಿ ಡಿಸ್ಟರ್ಬ್ ಮಾಡಿದ್ರೂ ಕೂಡ ಶುಕ್ರ ಅದನ್ನು ಖಂಡಿತವಾಗಿಯೂ ಬ್ಯಾಲೆನ್ಸ್ ಮಾಡ್ತಾನೆ. ಗುರು ಶುಕ್ರರು ನಿಮಗೆ ಕನ್ಯಾ ರಾಶಿಯವರಿಗೆ ಅನುಕೂಲಕರವಾಗಿದ್ದಾರೆ. ಆದರೆ ಸ್ವಲ್ಪ ಶನಿ ಮಾತ್ರ, ಯಾಕಂದರೆ ಸಪ್ತಮ ಸ್ಥಾನದಲ್ಲಿ ಗೋಚರದಲ್ಲಿ ಭ್ರಮಣವನ್ನು ಮಾಡ್ತಾ ಇದ್ದಾನೆ. ಪಂಚಮಾಧಿಪತಿ ಮತ್ತು ಷಷ್ಠಾಧಿಪತಿಯಾಗಿದ್ದಾನೆ. ಮಕ್ಕಳಿಗೆ ಸಂಬಂಧಪಟ್ಟಂತಹ ಚಿಂತೆ ನಿಮ್ಮನ್ನು ಕಾಡಬಹುದು. ಷಷ್ಠ ಸ್ಥಾನಾಧಿಪತಿ ಇರೋದರಿಂದ ನೋಡಿ, ರೋಗಸ್ಥಾನ, ರಿಪುಸ್ಥಾನ ಅಂತ ಕೂಡ ನಾವು ಹೇಳ್ತೇವೆ, ಅದು ಕೂಡ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬ್ ಆಗಬಹುದು. ಅಂತಂದರೆ ಸ್ವಲ್ಪ ಆರೋಗ್ಯದಲ್ಲಿ ಶನಿಯ ಪ್ರಭಾವದಿಂದ ಏರುಪೇರಾಗಬಹುದು. ಅದರಲ್ಲೂ ವಿಶೇಷವಾಗಿ ಸಪ್ತಮದಲ್ಲಿದ್ದಾನೆ. ದಾಂಪತ್ಯ ಜೀವನದಲ್ಲಿ ಒಂದಷ್ಟು ವಿರಸ ಉಂಟಾಗುವಂತಹ ಸಾಧ್ಯತೆ, ಇದೆಲ್ಲವೂ ಶನಿಯಿಂದ ಆಗುವಂಥದ್ದು. ಶನಿಯ ಪರಿಹಾರವನ್ನು ಮಾಡಿಕೊಳ್ಳಿ, ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಇನ್ನು ರಾಹು ಷಷ್ಠದಲ್ಲಿ ಮುಂದುವರಿತಾ ಇದ್ದಾನೆ. ಶನಿಯ ಪ್ರಭಾವ ಎಷ್ಟೇ ಇದ್ದರೂ ಕೂಡ ರಾಹು ಒಂದು ಸ್ವಲ್ಪ ಮಟ್ಟಿಗೆ ಆ ಪ್ರಭಾವವನ್ನು ಕಡಿಮೆ ಮಾಡ್ತಾನೆ. ವಿಶೇಷವಾಗಿ ನೋಡಿ, ಎಲ್ಲೇ ಯಾವುದೇ ರೀತಿಯ ಕಾಂಪಿಟೇಷನ್ ಇತ್ತು, ಜಗಳ ಇತ್ತು ಅಂತಂದರೆ ರಾಹು ನಿಮಗೆ ತುಂಬ ಶಕ್ತಿಯನ್ನು ಒದಗಿಸ್ತಾನೆ, ಕಾನ್ಫಿಡೆನ್ಸನ್ನು ಒದಗಿಸ್ತಾನೆ. ರಾಹು ಅಶುಭ ಗ್ರಹನಾಗಿದ್ದರೂ ಕೂಡ ವಿಶೇಷವಾದಂಥ ಒಂದು ಧೈರ್ಯ ಉಂಟಾಗಬೇಕು ಅಂತಂದರೆ ಒಂದು ರಾಹು ಮತ್ತು ಕುಜನಿಂದ ಮಾತ್ರ ಸಾಧ್ಯ. ಸೊ ಆ ಕೆಲಸವನ್ನು ರಾಹು ಮಾಡೋದ್ರಿಂದ ಶತ್ರುಗಳ ಮೇಲೆ ಹಿಡಿತವನ್ನು ಸಾಧಿಸ್ತೀರ. ಆದರೆ ಕೇತು ವ್ಯಯಸ್ಥಾನದಲ್ಲಿ ಮುಂದುವರಿತಾ ಇರೋದರಿಂದ ಅಶುಭ ಫಲವನ್ನು ಕೊಡ್ತಾನೆ. ಕಾಲಿಗೆ ಸಂಬಂಧಪಟ್ಟಂತಹ ತೊಂದರೆಯನ್ನು ಉಂಟು ಮಾಡಬಹುದು ಕೇತು, ಅಥವಾ ಅನಾವಶ್ಯಕವಾಗಿ ಖರ್ಚನ್ನು ಉಂಟು ಮಾಡಬಹುದು. ಹಾಗಾಗಿ ಇದು ನವಗ್ರಹಗಳ ಒಂದು ನಾವು ಫಲ ಅಂತ ಹೇಳ್ಬೋದು, ಮಧ್ಯಮವಾಗಿರುತ್ತೆ, ಪರವಾಗಿಲ್ಲ. ಯಾಕೆಂದರೆ ಗುರು ಶುಕ್ರರು ತುಂಬ ಚೆನ್ನಾಗಿರೋದರಿಂದ ವಿಶೇಷವಾಗಿ ತೊಂದರೆ ನಿಮಗೆ ಖಂಡಿತವಾಗಿಯೂ ಆಗೋದಿಲ್ಲ. ಈ ಒಂದು ಮಾಸದಲ್ಲಿ ಶನಿಯ ಒಂದು ಆರಾಧನೆಯನ್ನು ಖಂಡಿತವಾಗಿ ಮುಂದುವರಿಸಿದ್ದಾದರೆ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಒಳ್ಳೆಯದಾಗಲಿ. ನಮಸ್ಕಾರ.